ನಂಬಿಕೆಯ ಮೇಲೆ ನಮ್ಮ ಬದುಕು, ಜೀವನಕ್ಕೆ ಶ್ರೀಕೃಷ್ಣನ ಸಂದೇಶ. ಭಗವದ್ಗೀತೆಯ ಸಾರ ಜೀವನಕ್ಕೆ ದಾರಿದೀಪ. ಜ್ಞಾನವನ್ನು ನೀಡುವ, ಸರಿಯಾಗಿ ಪಥದಲ್ಲಿ ಎಲ್ಲರನ್ನೂ ಮುನ್ನಡೆಸುವ ಬೆಳಕು ಭಗವದ್ಗೀತೆ. ಅಂತೆಯೇ ನಮ್ಮ ಬದುಕಿಗೆ ಪ್ರೇರಣೆ ನೀಡುವಂತಹ ಕೃಷ್ಣನ ಮಾತು ಕೇಳಿ. ಗೀತಾಚಾರ್ಯ ಶ್ರೀಕೃಷ್ಣ ಎಲ್ಲರ ಆರಾಧ್ಯ ಮೂರ್ತಿ. ಭಗವಾನ್ ಕೃಷ್ಣ ದೇವರು ಹೌದು, ಮಿತ್ರನೂ ಹೌದು, ಗುರುವೂ ಹೌದು, ಬೆಳಕು ಹೌದು, ಬದುಕು ಹೌದು. ದೇವರಾಗಿ ಶ್ರೀಕೃಷ್ಣ ಎಷ್ಟು ಇಷ್ಟವಾಗುತ್ತಾನೋ, ನಮ್ಮೊಳಗೆ ನಮ್ಮ ಜತೆಗಿರುವ ಒಬ್ಬನಾಗಿ ಇರುವ ಮೂಲಕ ಇನ್ನಷ್ಟು ಆಪ್ತನಾಗುತ್ತಾನೆ. ಕೃಷ್ಣನ ಬದುಕು ಸರಳ, ಪ್ರೀತಿ, ನಂಬಿಕೆ, ಶ್ರದ್ಧೆಗೆ ಅಲ್ಲಿ ಜಾಗ. ನಿರ್ಮಲ ಭಕ್ತಿಯಿಂದ, ಪ್ರೀತಿಯಿಂದ ನೆನೆದರೆ ಶ್ರೀಕೃಷ್ಣನ ಕರುಣಾ ದೃಷ್ಟಿ ಭಕ್ತರ ಮೇಲೆ ಬೀಳುತ್ತದೆ ಎಂಬುದು ಎಲ್ಲರ ನಂಬಿಕೆ. ಕೃಷ್ಣನ ಬದುಕು ಎಲ್ಲರಿಗೂ ದಾರಿದೀಪ. ತಾನು ದ್ವಾರಕಾಧೀಶನಾಗಿ ಮೆರೆದಾಗಲೂ ಕೃಷ್ಣ ಅಹಂಕಾರ ಪಡಲಿಲ್ಲ. ಗುರು ಹಿರಿಯರಿಗೆ ಗೌರವಿಸುತ್ತಾ, ಎಲ್ಲರಿಗೂ ಪ್ರೀತಿ ತೋರುತ್ತಾ, ಮುಂದೇನಾಗುತ್ತದೆ ಎಂದು ತಿಳಿಯುವ ದೇವರಾದರೂ ಬಂದ ಪರಿಸ್ಥಿತಿಯನ್ನು ಹಾಗೆಯೇ ಎದುರಿಸುತ್ತಾ ಬದುಕಿದ್ದ ಪರಮಾತ್ಮ ಕೃಷ್ಣ. ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಪಾರ್ಥನಿಗೆ ಸಾರಥಿಯಾಗಿದ್ದ ಮುರಾರಿ ಅರ್ಜುನನಿಗೆ ನೀಡಿದ ಉಪದೇಶ ಜೀವನ ಮೌಲ್ಯವನ್ನು ಕಟ್ಟಿಕೊಡುತ್ತದೆ. ಗೀತಾಚಾರ್ಯನಾಗಿ ಶ್ರೀಕೃಷ್ಣ ಎಲ್ಲರ ಬದುಕಿಗೂ ಬೆಳಕಾಗುತ್ತಾನೆ. ಯುದ್ಧರಂಗದಲ್ಲಿರುವ ತನ್ನವರೊಂದಿಗೆ ಹೇಗೆ ಹೋರಾಡಲಿ ಎಂಬ ತೊಳಲಾಟದಲ್ಲಿ ಸಿಲುಕಿದ್ದ ಅರ್ಜುನನಿಗೆ ಶ್ರೀಕೃಷ್ಣ ಧರ್ಮಬೋಧನೆ ಮಾಡಿದ್ದ. ನ್ಯಾಯ, ಅನ್ಯಾಯಗಳ ಬಗ್ಗೆ ತಿಳಿ ಹೇಳಿದ್ದ. ಎಲ್ಲವನ್ನೂ ಮನಮುಟ್ಟುವಂತೆ ಹೇಳಿದ್ದ. ಅಂದು ಅರ್ಜುನ ಆಲಿಸಿದ ಆ ಮಾತುಗಳೇ ಭಗವದ್ಗೀತೆಯಾಗಿ ನಮ್ಮ ಬದುಕಿಗೂ ಬೆಳಕಾಗುತ್ತಿದೆ. ಅಂತಹ ಪವಿತ್ರ ಭಗವದ್ಗೀತೆಯಲ್ಲಿ ನಂಬಿಕೆಯ ಬಗೆಗೆ ಒಂದು ಶ್ಲೋಕವಿದೆ. ಮನುಷ್ಯನು ಅವನ ನಂಬಿಕೆಯಿಂದ ರೂಪಿಸಲ್ಪಡುತ್ತಾನೆ, ಅವನು ನಂಬಿದಂತೆ ಅವನು ಎಂಬರ್ಥದ ಶ್ಲೋಕವೊಂದನ್ನು ನಾವು ನೋಡಬಹುದು. ಅಂದರೆ ನಂಬಿಕೆಯ ತಳಹದಿಯಲ್ಲಿಯೇ ನಮ್ಮ ಜೀವನ ಸಾಗುತ್ತದೆ, ಭದ್ರವಾಗುತ್ತದೆ ಎಂಬುದು ಇಲ್ಲಿ ಅರ್ಥ. ನೀವು ಬದುಕನ್ನು ಯಾವ ರೀತಿ ಸ್ವೀಕರಿಸುತ್ತೀರಿ ಹಾಗೆ ಬದುಕು ಕೂಡ ಇರುತ್ತದೆ. ನಂಬಿಕೆ ಎಂದರೆ ನೀವು ನಿಮ್ಮ ಸುತ್ತಲಿನ ಪ್ರಪಂಚವನ್ನು ನೋಡುವ ರೀತಿ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವ ಪರಿ. ನಿಮ್ಮ ನಂಬಿಕೆಗಳು ನಿಮ್ಮ ವರ್ತನೆಗಳನ್ನು, ನಿಮ್ಮನ್ನು ರೂಪಿಸುವ ಸತ್ಯಗಳು. ಬೇರೆಯವರಿಗೆ ಬೇರೆಯದ್ದೇ ರೀತಿಯಲ್ಲಿ ಕಾಣುವ ವಿಷಯಗಳು ನಿಮಗೆ ಸರಿ ಎನಿಸಬಹುದು, ಬೇರೆಯವರಿಗೆ ಸರಿ ಎನಿಸಿದ್ದು ನಿಮಗೆ ತಪ್ಪು ಎಂದು ಕಾಣಬಹುದು. ಇದು ನಿಮ್ಮ ನಂಬಿಕೆ. ಜಗತ್ತನ್ನೇ ನಾನು ಗೆಲ್ಲಬಹುದು ಎಂದು ನೀವು ದೃಢವಾಗಿ ಅಂದುಕೊಂಡರೆ ಗೆಲ್ಲಬಹುದು. ನಾನು ಸದಾ ಸಂತೋಷವಾಗಿ ಇರುತ್ತೇನೆ ಎಂಬ ದೃಢ ನಂಬಿಕೆ ನಿಮ್ಮಲ್ಲಿದ್ದರೆ ಬದುಕು ಕೂಡ ಹಾಗೆಯೇ ಇರಬಹುದು. ಹೀಗಾಗಿ ಸರಿ ತಪ್ಪುಗಳನ್ನು ಸರಿಯಾದ ರೀತಿಯಲ್ಲಿ ವಿವೇಚನೆ ಮಾಡುತ್ತಾ ನಮ್ಮ ನಂಬಿಕೆಗಳನ್ನು ಕಟ್ಟಿಕೊಳ್ಳಬೇಕು ಮತ್ತು ಅದರಂತೆ ಸರಿಯಾದ ದಾರಿಯಲ್ಲಿ ಸಾಗಬೇಕು. ಆಗ ಬದುಕು ಸುಂದರ. ನೀವು ಹೇಗೆ ಯೋಚಿಸುತ್ತೀರೋ, ಹೇಗೆ ನಂಬಿಕೆಗಳನ್ನು ರೂಪಿಸುತ್ತೀರೋ ಹಾಗೆ ನಿಮ್ಮ ಬದುಕು ಇರುತ್ತದೆ. ಅಂದರೆ ನಿಮ್ಮ ನಂಬಿಕೆಯೇ ನಿಮ್ಮ ಬದುಕಿಗೆ ಅಡಿಪಾಯ. ಇದರ ಮೇಲೆ ನಿಮ್ಮ ಜೀವನದ ಎಲ್ಲವೂ ನಿರ್ಮಾಣವಾಗುತ್ತದೆ. ಹೀಗಾಗಿ ಅಡಿಪಾಯ ಯಾವತ್ತೂ ಭದ್ರವಾಗಿದ್ದರೆ ಬದುಕು ಸುಂದರ. ನಿಮ್ಮ ನಂಬಿಕೆ ಸರಿಯಾಗಿದ್ದರೆ ನೀವು ಕೈಗೊಳ್ಳುವ ನಿರ್ಧಾರಗಳು ಸರಿಯಾಗಿ ಇರುತ್ತವೆ ಮತ್ತು ಅದು ನಿಮ್ಮನ್ನು ಯಶಸ್ಸು, ಅಂತಿಮ ಗುರಿಯತ್ತ ಕೊಂಡೊಯ್ಯಲು ಸಹಾಯ ಮಾಡುತ್ತದೆ. ಜ್ಞಾನ ಮಾರ್ಗದಿಂದ ನಾವು ಇದನ್ನು ಸಾಧಿಸಬಹುದು.